ಸನಾತನ ಧರ್ಮ ಪಾವಿತ್ರತೆಯನ್ನು ಹಾಳು ಮಾಡಲಾಗಿದೆ. ಪಾವಿತ್ರತೆಯನ್ನು ಹಾಳು ಮಾಡಿದವರನ್ನ ಗಲ್ಲಿಗೇರಿಸಿ ಅಂತ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಚಿಕ್ಕಪ್ಪ ಕೂಡ ಕ್ರಿಶ್ಚಿಯನ್, ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು. ಜಗನ್ಮೋಹನ್ ರೆಡ್ಡಿ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಚಿಕ್ಕಪ್ಪ ಕೂಡ ಕ್ರಿಶ್ಚಿಯನ್, ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು, ಆಗ ಮಾತ್ರ ಪಾವಿತ್ರತೆ ಉಳಿಯುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ. ಲಡ್ಡು ಪ್ರಸಾದದಲ್ಲಿನ ಕಲಬೆರಕೆ ಕೇಳಿ ಆಘಾತವಾಗಿದೆ. ಜಗನ್ಮೋಹನ್ ರೆಡ್ಡಿ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಲಡ್ಡು ಪ್ರಸಾದದಲ್ಲಿನ ಕಲಬೆರಕೆ ಕೇಳಿ ಆಘಾತ ಆಗಿದೆ ಅಂತ ಯತ್ನಾಳ್ ಹೇಳಿದರು. ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು, ವೈ.ಎಸ್. ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು, ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು. ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ. ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವ್ರ ಚಿಕ್ಕಪ್ಪ, ಯಾರು ಈಗಿನ ಜಗನ್ಮೋಹನ್ ರೆಡ್ಡಿ ಅವ್ರ ಚಿಕ್ಕಪ್ಪ, ಅವನು ಕ್ರಿಶ್ಚಿಯನ್. ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪಾವಿತ್ರತೆ ಉಳಿತದೆ. ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ, ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಇದನ್ನು ಇಷ್ಟಕ್ಕೆ ಬಿಡಬಾರ್ದು. ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ. ಇದನ್ನು ನಾನು ಆಗ್ರಹ ಮಾಡ್ತೀನಿ, ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಕಾರಣಿದ್ದಾರೆ, ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು. ಸನಾತನ ಧರ್ಮದ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಪಾವಿತ್ರತೆ ಇದೆ. ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸಿದ್ರೆ ಅಪರಾಧ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಧಾರ್ಮಿಕ ಭಾವನೆ ಜೊತೆ ಯಾರೂ ಕೂಡ ಆಟ ಆಡಬಾರ್ದು ಅಂತ ಪಾಟೀಲ್ ಹೇಳಿದರು. ಪ್ರಾಣಿಗಳ ಕೊಬ್ಬನ್ನ ಬಳಸಿದ್ರೆ ಅದು ಬಹಳ ದೊಡ್ಡ ಒಂದು ಅಪರಾಧ, ತಪ್ಪೋದು. ಅದರ ಮೇಲೆ ತನಿಖೆ ಆಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಜನರ ಒಂದು ಧಾರ್ಮಿಕ ಭಾವನೆಗಳಿದರಲ್ಲಿ ಅಡಗಿದಾವೆ. ತಿರುಪತಿ ಲಡ್ಡು ಭಾಳ ಪಾವಿತ್ರ್ಯತೆಯನ್ನು ಹೊಂದಿದೆ. ಜನರು ಭಾಳಷ್ಟು ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಅದನ್ನು ಪ್ರಸಾದ ರೀತಿಯಲ್ಲಿ ದಿವಸ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ನೀವು ಈ ರೀತಿ ಅವರ ಭಾವನೆಗಳಿಗೆ ಧಕ್ಕೆ ಬರುವಂಥ ಮಾಂಸಾಹಾರಿ ಪದಾರ್ಥಗಳನ್ನ ಅದರಲ್ಲಿ ಇದು ಮಾಡಿದರೆ ಬಹುಶಃ ಇದು ಭಾಳ ಘೋರ ತಪ್ಪಿದು. ಇದನ್ನು ತನಿಖೆ ಆಗಬೇಕು. ತನಿಖೆ ಆಗೋದಷ್ಟೇ ಅಲ್ಲ, ಅದರಿಂದ ಯಾರು ತಪ್ಪಿಸ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಪ್ರಾಣಿಗಳ ಇನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಕೂಡ ಮಾತನಾಡಿ ಲಡ್ಡುವಿಗೆ ಕಲಬೆರಕೆ ಮಾಡಿದ್ದವರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳಿದರು. ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು. ಇದು ಆಗಬಾರ್ದಾಗಿತ್ತು. ಇದು ಸೆಂಟಿಮೆಂಟಲ್ ವಿಷಯ ಜೊತೆಗೆ ಪವಿತ್ರವಾದಂಥ ಸ್ಥಳ. ಅಲ್ಲಿ ಮೊದಲಿಂದಾನು ತುಪ್ಪದಲ್ಲಿ ಮಾಡ್ತಾಯಿದ್ರು. ಇದು ಆಗಬಾರ್ದಾಗಿತ್ತು. ಅದಕ್ಕೆ ಎನ್ಕ್ವೈರಿ ಆಗ್ತದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ಬೇಕು. ಯಾವತ್ತೂ ಇನ್ನು ಇಂಥದ್ದು ಹಾಕ್ಕೊಡು. ಇವತ್ತು ಬೆಂಗಳೂರದು KMF ತಗೊಳ್ಳೋ ತೀರ್ಮಾನ ಮಾಡೋದಕ್ಕೆ ಸ್ವಾಗತ ಮಾಡ್ತೀನಿ. ನಮ್ಮಲ್ಲಿ ಸಾಕಷ್ಟು ಇದೆ, ಅದನ್ನು ಸದುಪಯೋಗ ಮಾಡ್ಕೋಬೋದು.